ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಈ ರೀತಿ ಊದಿನ ಕಡ್ಡಿಯ ರೋಲ್ಗಳು ಇದ್ದೇ ಇರುತ್ತೆ ಅಲ್ವಾ? ಊದಿನ ಕಡ್ಡಿಗಳು ಖಾಲಿ ಆದ ನಂತರ ಇವುಗಳನ್ನು ಹಾಗೆ ಬಿಸಾಕ್ಬಿಡ್ತೀವಿ. ಆದರೆ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರುವಂತಹ ಐಡಿಯಾ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ನೋಡಿ, ನಾನಿಲ್ಲಿ ಖಾಲಿ ಆಗಿರುವಂತಹ ಒಂದು ಚಿಪ್ಸ್ ಡಬ್ಬಿನ ಬಳಸ್ತಾ ಇದ್ದೀನಿ. ಜೊತೆಗೆ ನಮಗೊಂದು ರಟ್ಟಿನ ಪೀಸ್ ಬೇಕಾಗುತ್ತೆ. ನೀವು ಯಾವುದಾದ್ರೂ ಕಾರ್ಡ್ಬೋರ್ಡ್ ಬಾಕ್ಸನ್ನು ಬಳಸಬಹುದು, ಅಥವಾ ಕೇಕ್ ತಂದಾಗ ಈ ರೀತಿ ಅದರ ಬೇಸ್ ಇರುತ್ತೆ ನೋಡಿ, ಬರ್ತ್ಡೇ ಕೇಕ್ಗಳನ್ನು ತಂದಾಗ ಕೊಟ್ಟಿರ್ತಾರಲ್ವ, ಆ ತರಹದ ಬೇಸ್ ಕೂಡ ಬಳಸಬಹುದು. ನೋಡಿ, ಇವೆಲ್ಲವೂ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ? ಆದರೆ ಇನ್ಮೇಲೆ ನೀವು ಹಾಗೆ ಮಾಡೋದಿಲ್ಲ. ಮೊದಲಿಗೆ ಊದಿನ ಕಡ್ಡಿ ರೋಲ್ಗಳಿದೆಯಲ್ಲ, ಇವನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ರೋಲ್ನಲ್ಲಿ ನಾನು 4 ಭಾಗ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 4ರಿಂದ 5 ಇಂಚಿಗೆ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಏನೋ ಅಳತೆ ಮಾಡಿ ಕಟ್ ಮಾಡಬೇಕಾಗಿಲ್ಲ. ಕರೆಕ್ಟಾಗಿ ಮಧ್ಯದಲ್ಲಿ ಕಟ್ ಮಾಡಿ ಆಮೇಲೆ ಅದರಲ್ಲಿ ಮತ್ತೆ 2 ಪೀಸ್ ಮಾಡಿದರೆ ಆಯಿತು. ನೋಡಿ, ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಆಮೇಲೆ ಎಡ್ಜ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರುತ್ತಲ್ವ, ಅದನ್ನು ಮತ್ತೊಮ್ಮೆ ಸರಿ ಮಾಡ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಈಗ 2 ಊದಿನ ಕಡ್ಡಿಯ ರೋಲ್ಗಳಿಂದ 8 ಪೀಸ್ ಆಗಿದೆ. ಇವುಗಳನ್ನು ಕಲರ್ ಮಾಡ್ಕೋಬಹುದು. ಅದು ಬೇಡ ಅನಿಸಿದರೆ ಅದಕ್ಕೆ ಕಲರ್ ಪೇಪರನ್ನು ಕೂಡ ಹಚ್ಚಬಹುದು. ನಾನಿಲ್ಲಿ ಒಂದು ಗಿಫ್ಟ್ ರ್ಯಾಪರಿಂದ ಪ್ರತಿಯೊಂದು ರೋಲ್ಗಳ ಮೇಲೆ ಅಂಟಿಸ್ತಾ ಇದ್ದೀನಿ. ನೀವು ಇವುಗಳ ಮೇಲೆ ಯಾವುದಾದ್ರೂ ಬಣ್ಣದಿಂದ ಪೇಂಟ್ ಮಾಡಬಹುದು, ಅಥವಾ ಗ್ಲಿಟರ್ ಪೇಪರ್ ಬರುತ್ತಲ್ವ, ಅದನ್ನು ಕೂಡ ಬಳಸಬಹುದು. ಯಾವುದೂ ಇರಲಿಲ್ಲ ಅಂದರೆ ಗಿಫ್ಟ್ ರ್ಯಾಪರ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಏನಾದರೂ ಗಿಫ್ಟ್ ಬಂದಾಗ ಅದರ ರ್ಯಾಪರನ್ನು ಕೂಡ ನಾವು ಹಾಗೆ ತೆಗೆದಿಟ್ಟು ಬಿಟ್ಟಿರ್ತೀವಿ ಅಲ್ವಾ? ಆ ತರಹ ಇಟ್ಟಿರೋದನ್ನು ಇಲ್ಲಿ ಬಳಸಬಹುದು. ನೋಡಿ, ಈ ರೀತಿಯಾಗಿ ಒಂದೊಂದು ರೋಲಿಗೂ ನೀವು ಪೇಪರ್ನಿಂದ ಕವರ್ ಮಾಡಬೇಕಾಗತ್ತೆ. ಇದು ಒಂದು ರೆಡಿ ಆಯಿತು. ಇದೇ ರೀತಿ ಉಳಿದ ಎಲ್ಲ ರೋಲ್ಗಳನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿಗ ಎಲ್ಲ ರೋಲ್ಗಳಿಗೂ ನಾನು ರ್ಯಾಪ್ ಮಾಡಿಕೊಂಡು ಬಂದಿದ್ದೀನಿ. ಇದರ ಜೊತೆಗೆ ಒಂದು ಚಿಪ್ಸ್ನ ಡಬ್ಬಿ ಕೂಡ ತಗೊಂಡಿದ್ವಿ ಅಲ್ವಾ? ಆ ಚಿಪ್ಸ್ನ ಡಬ್ಬಿಗೂ ಇದೇ ಸೇಮ್ ಕಲರ್ ಪೇಪರನ್ನು ಹಾಕ್ಕೋಬಹುದು. ಇಷ್ಟೀಗ ರೆಡಿ ಆದಮೇಲೆ ಕೇಕ್ ಬೇಸ್ ಇರುತ್ತೆ ನೋಡಿ, ಅದನ್ನು ತಗೊಳ್ಳಿ. ಇದರ ಮೇಲೆ ಇವೆಲ್ಲವುಗಳನ್ನು ಈ ರೀತಿಯಾಗಿ ನೀವು ಒಂದ್ರ ಪಕ್ಕ ಒಂದು ಅಂಟಿಸ್ತಾ ಹೋಗಬೇಕು. ನೋಡಿ, ನಿಮ್ಮ ಹತ್ರ ಈ ರೀತಿ ಕೇಕ್ ಬೇಸ್ ಇರಲಿಲ್ಲ ಅಂದರೆ ನೀವಿಲ್ಲಿ ಒಂದು ರಟ್ಟಿನ ಪೀಸನ್ನು ಕೂಡ ಬಳಸಬಹುದು. ಅದನ್ನು ರೌಂಡಾಗಿ ಕಟ್ ಮಾಡ್ಕೋಬಹುದು. ಆಗ ಅದು ಕೂಡ ಕೇಕ್ ಬೇಸ್ನ ರೀತಿಯಲ್ಲೇ ಆಗುತ್ತೆ. ನೋಡಿ, ಈ ರೀತಿ ಅರೇಂಜ್ ಮಾಡಿದ ನಂತರ ಇವನ್ನ ನೀವು ಫೆವಿಕ್ವಿಕ್ ಆಗಿ ಅಂಟಿಸ್ಬೇಕಾಗತ್ತೆ. ಆಗ ಇದು ತುಂಬ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ನಂತರ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಆಮೇಲೆ ನೋಡಿ, ಇದರ ಮಧ್ಯದ ದೊಡ್ಡ ಡಬ್ಬಿ ಬಾಕ್ಸ್ನಲ್ಲಿ ನೀವು ಕ್ರೀಮ್ಗಳನ್ನು ಹಾಕಿಡಬಹುದು. ಐಲೈನರ್, ಐಬ್ರೋ ಪೆನ್ಸಿಲ್, ಈ ತರಹದ್ದೆಲ್ಲ ಹಾಕಿದರೆ ಸುತ್ತ ಚಿಕ್ಕ ಚಿಕ್ಕ ರೋಲ್ಗಳನ್ನು ಅಂಟಿಸಿದ್ದೀವಲ್ವ, ಅದರ ಒಳಗಡೆ ನೀವು ಲಿಪ್ಸ್ಟಿಕ್ಗಳನ್ನು ಹಾಕಿಡಬಹುದು. ನೋಡಿ, ರೋಲ್ಗಳ ಸೈಜ್ ಕೂಡ ಲಿಪ್ಸ್ಟಿಕ್ ಹಾಕೋದಕ್ಕೆ ಕರೆಕ್ಟಾಗಿದೆ ಅಲ್ವಾ? ಇದೇ ರೀತಿ ನೀವು ಚಿಕ್ಕ ಚಿಕ್ಕ ನೇಲ್ ಪಾಲಿಷ್ ಬಾಟಲ್ಗಳನ್ನು ಕೂಡ ಇಡಬಹುದು. ನೋಡಿ, ಈ ತರಹ ಇಡೋದ್ರಿಂದ ನೇಲ್ ಪಾಲಿಷ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಕ್ಲಿಯರ್ ಆಗಿ ಕಾಣುತ್ತೆ. ನೀವು ಡ್ರಾನಲ್ಲಿ ಹಾಗೇ ಹಾಕಿಬಿಡೋದ್ರಿಂದ ಬೇಕಾದಾಗ ಹುಡುಕಾಡಬೇಕಾಗತ್ತೆ. ನೋಡಿ, ಇಷ್ಟೇ ಅಲ್ಲ, ಇದರಲ್ಲಿ ಮಸ್ಕರಾ ಟ್ಯೂಬ್ ಕೂಡ ಹಿಡಿಸುತ್ತೆ. ಹಾಗೆಯೇ ಸಿಂದೂರ್ ಸ್ಟಿಕ್ ಇರುತ್ತಲ್ವ, ಅದು ಕೂಡ ಹಿಡಿಸುತ್ತೆ. ಇವೆಲ್ಲವನ್ನು ಒಂದೇ ಕಡೆಗೆ ಇಟ್ಕೋಬಹುದು. ನೋಡಿದ್ರಲ್ಲ, ನಾವಿಲ್ಲಿ ಬಳಸಿರೋದು ಎಲ್ಲವೂ ವೇಸ್ಟ್ ಅಂತಹ ಬಿಸಾಕುವ ವಸ್ತುಗಳನ್ನೇ. ಅವುಗಳಿಂದಾನೇ ನಾವು ಒಂದು ಮೇಕಪ್ ಆರ್ಗನೈಸರ್ನ ರೆಡಿ ಮಾಡ್ಕೊಂಡ್ವಿ. ನೀವು ಈ ಆರ್ಗನೈಸರ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು, ಅಥವಾ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾ ಒಳಗಡೆ ಇಡಬಹುದು, ಕ್ಲಾಸೆಟ್ ಒಳಗಡೆ ಇಡಬಹುದು. ಎಲ್ಲ ಕಡೆಗೂ
ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅಲ್ವಾ? ಅಲ್ಲದೆ ಮೇಕಪ್ನ ಸಾಮಾನು ಕೂಡ ಒಂದೇ ಕಡೆಗೆ ಸಿಕ್ಕಾಗುತ್ತೆ. ನಿಮ್ಮೆಲ್ಲರಿಗೂ ಈ ಬೆಸ್ಟ್ ಔಟ್ ಆಫ್ ವೇಸ್ಟ್ ಆಗಿರುವಂತಹ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಇನ್ನೊಂದು ಐಡಿಯಾ, ಮೊದಲಿಗೆ 3 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಪ್ರತಿದಿನ ಪೂಜೆಗೆ ಊದಿನ ಕಡ್ಡಿ ಬಳಸೋದ್ರಿಂದ ಎಲ್ಲರ ಮನೆಯಲ್ಲೂ ಈ ತರಹ ರೋಲ್ ಇದ್ದೇ ಇರುತ್ತೆ. ಅದನ್ನು ಸುಮ್ಮನೆ ಯಾಕೆ ಬಿಸಾಕೋದು ಅಲ್ವಾ? ಹೀಗೆ 3 ಭಾಗ ಮಾಡಿದ ನಂತರ ಇದಕ್ಕೆ ಒಂದು ಕಲರ್ ಪೇಪರ್ನ ಅಂಟಿಸ್ಕೊಂಡ್ಬಿಡಿ. ಅಥವಾ ಮನೆಯಲ್ಲಿ ಯಾವುದಾದ್ರೂ ಹಳೆಯ ಗಿಫ್ಟ್ ರ್ಯಾಪರ್ ಇದ್ದರೆ ಅದನ್ನು ಕೂಡ ಬಳಸಬಹುದು. ಮನೆಯಲ್ಲಿರುವಂತಹ ಫೆವಿಕಾಲ್ನ ಯೂಸ್ ಮಾಡಿ ನೋಡಿ, ಕಲರ್ ಪೇಪರ್ ಅಥವಾ ಗಿಫ್ಟ್ ರ್ಯಾಪರ್ ಯಾವುದಾದ್ರೂ ಆಯಿತು, ಅದನ್ನು ಇದ್ರ ಮೇಲೆ ಈ ರೀತಿಯಾಗಿ ರೋಲ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ರೋಲ್ ಆದ ನಂತರ ನೋಡಿ, ಸೈಡ್ನಲ್ಲಿ ಉಳಿದಿರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಮೇಲೆ ಕೆಳಗೆ ಎಕ್ಸ್ಟ್ರಾ ಇರೋದನ್ನು ಗಮ್ ಹಾಕಿ ಅಂಟಿಸ್ಬಿಡಿ. ಇದೇ ತರಹ 3 ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಯಾವುದೇ ವಸ್ತುನ ಮತ್ತೆ ರೀಯೂಸ್ ಮಾಡೋಕ್ಕೆ ಬರೋ ಹಾಗಿರೋವಾಗ ಸುಮ್ಮನೆ ಅದನ್ನು ಚೆಲ್ಲೋದು ಯಾಕೆ ಅಲ್ವಾ? ಈ ತರಹ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂಥ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ. ನೀವು ಪ್ಲೇ ಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ತೆಗೆದ್ರೆ ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ. ನೋಡಿ, ಈಗ 3 ಪೀಸ್ಗಳಿಗೂ ಪೇಪರ್ ಹಚ್ಚಿ ರೆಡಿ ಮಾಡಿ ಆಯಿತು. ನೆಕ್ಸ್ಟ್ ಇದು ಒಂದು ಕೇಕ್ನ ಬೇಸ್ ತಗೊಳ್ಳಿ. ಬರ್ತ್ಡೇಗಳಿಗೆ ಮನೆಗೆ ಕೇಕ್ ತಂದಿರ್ತೀವಿ, ಆ ಕೇಕ್ನ ಬೇಸ್ನಲ್ಲಿ ಒಂದು ಶೀಟ್ ಹಾಕಿರ್ತಾರಲ್ವಾ, ಅದನ್ನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಅದು ಸಾಮಾನ್ಯವಾಗಿ ಗೋಲ್ಡನ್ ಅಥವಾ ಸಿಲ್ವರ್ ಕಲರೇ ಇರುತ್ತೆ ನೋಡಿ, ಹಾಗಾಗಿ ಮತ್ತೆ ಏನು ಪೇಪರ್ ಹಚ್ಚೋದು ಬೇಕಾಗಿಲ್ಲ. ಅದರ ಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಈ ರೋಲ್ಗಳನ್ನು ಅಂಟಿಸ್ಕೊತಾ ಹೋಗಿ. ನಾನಿವುಗಳನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಅಂಟಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹತ್ತಿರ ಅಥವಾ ದೂರ ಕನ್ವೀನಿಯೆಂಟ್ ನೋಡಿಕೊಂಡು ಅಂಟಿಸ್ಕೋಬಹುದು. ಇದನ್ನೀಗ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಟ್ಬಿಡಿ. ಇದರಿಂದ ಏನು ಯೂಸು ಅನ್ಕೋತಾ ಇದ್ದೀರಾ? ತೋರಿಸ್ತೀನಿ ನೋಡಿ. ಇದರ ಒಂದು ರೋಲ್ನಲ್ಲಿ ನೀವು ಬಳೆಗಳನ್ನು ಹಾಕಿಡಬಹುದು, ಇನ್ನೊಂದು ರೋಲ್ನಲ್ಲಿ ಜಡೆಗೆ ಹಾಕೋ ಅಂತಹ ಬ್ಯಾಂಡ್ಗಳನ್ನು ಇಡ್ಕೋಬಹುದು. ನಿಮಗೆ ರೆಗ್ಯುಲರ್ ಆಗಿ ಬೇಕಾಗುವಂತಹ ವಸ್ತುಗಳನ್ನು ಇದರಲ್ಲಿ ಹಾಕಿ ಡ್ರೆಸ್ಸಿಂಗ್ ಟೇಬಲ್ನ ಹತ್ರ ಇಟ್ಕೊಂಡ್ರೆ ಪ್ರತಿದಿನ ಹುಡುಕಾಡೋದು ಬೇಕಾಗೋದಿಲ್ಲ. ಸ್ಕೂಲ್, ಕಾಲೇಜ್, ಆಫೀಸ್ ಅಂತ ಬೆಳಗ್ಗೆ ರೆಡಿ ಆಗೋರಿಗೆ ಈ ತರಹ ಎಲ್ಲ ವಸ್ತುಗಳು ಒಂದೇ ಕಡೆಗೆ ಇಟ್ಕೊಂಡ್ರೆ ರೆಡಿ ಆಗೋವಾಗ ಗಡಿಬಿಡಿ ಆಗೋದಿಲ್ಲ. ಇನ್ನೊಂದು ರೋಲ್ ಖಾಲಿ ಇದೆ ಅಲ್ವಾ, ಅದರಲ್ಲಿ ಹೇರ್ ಕ್ಲಿಪ್, ಹೇರ್ ಪಿನ್ಗಳು, ಚಿಕ್ಕ ಬಾಚಣಿಕೆ, ಟಿಕ್ ಟಾಕ್ ಕ್ಲಿಪ್ಗಳು ಇಂಥದನ್ನೆಲ್ಲ ಇಡಬಹುದು. ನೋಡಿ, ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಚೆಂದದ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ? ಇದನ್ನು ಮಾಡೋದಕ್ಕೂ ಕೂಡ ತುಂಬ ಏನು ಟೈಮ್ ಬೇಕಾಗಿಲ್ಲ, ಬೇಗನೆ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಮರೀದೆ ಲೈಕ್ ಮಾಡ್ತೀರಿ ಅಲ್ವಾ? ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.